ಒಬ್ಬ ಪಕ್ಷದ ಅಧ್ಯಕ್ಷನ ಪದಗ್ರಹಣ ಕಾರ್ಯಕ್ರಮ ದೂರ ಉಳಿತಕ್ಕಂಥ ಮನಸ್ಥಿತಿ ಎಷ್ಟು ಪಾಪ ನೀವು ಅವ್ರ ಬಗ್ಗೆ ಅಪಾರ ಗೌರವ. ಅದು ನಮ್ಮ ರಾಜಕೀಯ. ನೀವು ಯಾಕೆ ಪತ್ರಕರ್ತರು ಇಂಥದ್ದು ಕೇಳಬಾರ್ದು? ಕೇಳಿದ್ರು ಕೂಡ ನೀವು ಅವ್ರ ಕಡೆ ಸೈಡ್ ಅದಿರುತ್ತೆ ನೀವು ಬಹಳ ಕಾಳಜಿ ಮಾಡಬೇಡ್ರಿ. ನಿಮ್ಮ ಮಾಧ್ಯಮ ಏನ್ ಮಾಡ್ಬೇಕು, ನಿಪಕ್ಷಪಾತವಾಗಿ ಮಾಡ್ರಿ. ಯಾವನೋ ಚಿಂದಿ ಚೋರ್ ತಂದು ಅವನು ಆ ಹುಲಿ ಈ ಹುಲಿ ಅಂತ ಅದು ಮಾಡಿದ್ರೆ ಗುರ್ತಾಗ್ತದೆ ಜನರಿಗೆ. ನೀವು ಯಾಕೆ ಮಾಡಿರಿ ಅನ್ನೋದು ಗುರ್ತಾಗ್ತದೆ. ನೀವು ಯಾರ್ಯಾರು ಚಾನಲ್ದವ್ರು ಏನು ಮಾಡ್ತೀರಿ ಎಲ್ಲ ಜನ ಭಾಳ ಹುಚ್ಚಿಲ್ರಿ. ಅವೊಂದು ಖಾಲಿ ಇತ್ತು ಅವಾಗ. ನೀವು ಹೇಳಿದ್ದೆ ಸತ್ಯ ಹತ್ತಿದ್ರಿ. ಯಾರು ಈಗ ಜನ ಇವ ಹಿಂಗೆ ಹೇಳ್ಯಾನಂದ್ರೆ ಏನೋ ಐತೆ, ಸಮಥಿಂಗ್ ಇಸ್ ದೇರ್. ಜೋರತ್ತಾರ ಕೆಲವೊಂದು ಮಂದಿ ಅಪ್ಪಾಜಿ ಅನ್ನೋರು ಅದರ ಖಾಲಿ ದೊಡ್ಡ ದೊಡ್ಡ ಹುದ್ದೆದಾಗಿದ್ದು ಅಪ್ಪಾಜಿಯಿಂದ ಹೋಗಿ ನಿಂತಿರ್ತಾರ. ಅವೆಲ್ಲ ನಾಚಿಕೆಟ್ಕೊಳ್ರಿ. ಒಂದಿಟ್ಟು ಮಂಗ್ಯಗಳು ಅಡ್ಡಾಳಕತ್ತವಲ್ಲ ಈಗ. ಯತ್ನಾಳ ಹಂಗೆ ಮಾಡ್ತೀವಿ, ಯತ್ನಾಳಿಗೆ ಚಂಡ ಮಾಡ್ತಾರೆ. ಯತ್ನಾಳ ಆರ್ಚ್ ಬಂದಿನ 1,20,000 ಮುಸ್ಲಿಂ ಓಟ್ ಇದ್ದಲ್ಲಿ ನಾವು ಒಬ್ಬ MLA ಆಗಿನ. ಪಂಚಮಸಾಲಿ ಇವರು ಯಾವಾಗಲೂ ನಿರ್ಲಕ್ಷ್ಯ ಮಾಡ್ಯಾರಿ. ಬೊಮ್ಮಾಯರು ಬಂದ ಮ್ಯಾಗನೆ ನಮಗೆ ಮೀಸಲಾತಿದ್ದು ಲಿಂಗಾಯತರಿಗೆ, ಒಕ್ಕಲಿಗರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿದ್ದು ಬೊಮ್ಮಾಯರ ಕಾಲದಲ್ಲಿ. ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆ ವಹಿಸಿದ್ರಿಂದ ಇವತ್ತು ಒಕ್ಕಲಿಗರಿಗೂ ಮೀಸಲಾತಿ ಸಿಕ್ತು. ದಲಿತರಿಗೆ ನಾವು ಮೀಸಲಾತಿ ಹೆಚ್ಚಾಯಿತು. ST ಜನಾಂಗಕ್ಕೆ 7%. ಎಲ್ಲದಕ್ಕೂ ಕಾರಣ ಬೊಮ್ಮಾಯರ ಸಂದರ್ಭದಲ್ಲಿ ಅವ್ರು ಶೋಭಾ ಕರಂದ್ಲಾಜೆ ಅವರು, ನಳಿನ್ ಕುಮಾರ್ ಕಟೀಲ್ ಅವರು, ಅಮಿತ್ ಶಾ ಅವರು, ಅಲ್ಲಿನ ಪ್ರಧಾನಮಂತ್ರಿಗಳು, ಇಷ್ಟೆಲ್ಲ ಎಲ್ಲ ಸಮುದಾಯಗಳಿಗೆ ನಾವು ಮೀಸಲಾತಿ ಹೆಚ್ಚಿಕೊಟ್ಟಿವಿ. ಬರೀ ಪಂಚಮಸಾಲಿಗಳಲ್ಲ, ಇಡೀ ವೀರಶೈವ ಲಿಂಗಾಯತರಿಗೂ ಮುಸ್ಲಿಮರಿಗೆ ಕೊಡಕ್ಕೆ ಬರೋದಿಲ್ಲ, ಸಂವಿಧಾನದಾಗ ಅವಕಾಶ ಇಲ್ಲ. ಅದನ್ನು ವೀರಶೈವ ಲಿಂಗಾಯತರಿಗೆ ಕೊಡಿ. ದಲಿತರಿಗೆ ನಾವು ಹೆಚ್ಚು ಮಾಡ್ತೀವಿ ಮೀಸಲಾತಿ, STಗೆ ಹೆಚ್ಚು ಮಾಡ್ತೀವಿ, ಒಕ್ಕಲಿಗರಿಗೆ ಹೆಚ್ಚು ಕೊಟ್ಟು. ಇದು ಬಿಜೆಪಿ ಇದನ್ನ ಹಿಂದಿನವ್ರು ಯಾಕೆ ಮಾಡಲಿಲ್ಲ? ನೋಡ್ರಿ, ಆ ಪಂಚಮಸಾಲಿ ಅಂದ್ಕೊಳ್ಳೇನೆ ನನ್ನ ಸಲ ಕೇಳಕತ್ತೀನಿ ಅಂತ ಅನಿಸ್ತು. ಅಷ್ಟು ಚಿಲ್ಲರೆ ರಾಜಕಾರಣ ಅಲ್ಲ. ನಾವು ಪ್ರಾದೇಶಿಕ ಸಮಾನತೆ, ಉತ್ತರ ಕರ್ನಾಟಕ, ದಕ್ಷಿಣ, ಈ ಕಡೆ ಒಬ್ಬರು ಆ ಕಡೆ ಒಬ್ಬರು, ಎಲ್ಲ ಈ ಕಡೆಯವರು. ಆದ್ರೆ ನಾವೇನು ಇವರು ಬಾಲ ಹಿಡಿದು ಸರ್ ಅಂತ ಅವ್ರ ಮನೆ ಮುಂದೆ ಹೋಗಿ ನಿಂದಿರ್ಬೇಕಾ? ಅವ್ರ ಮ್ಯಾಗ ಕೂತಿರ್ತಾರೆ, ತಳಗ ನಾವು ಅವ್ರ ಸರ್ ಇನ್ನೂ ಜಳಕ ಮಾಡ್ತಾ ಇದ್ದಾರೆ ಸಾಹೇಬರು ಈಗ ರೆಸ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಕೇಳಾಕ ನಾವು ಉತ್ತರ ಕರ್ನಾಟಕದಿಂದ ಇವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಾ? ಬೊಮ್ಮಾಯಿ ಭೇಟಿ ಕೂಡ ಮಾಡಿದ್ರಂತಲ್ಲ ಸರ್? ಬೊಮ್ಮಾಯಿ ಮಾಡಿದ್ವಿ, ಅವ್ರ ಜೋಡ ಮಾತಾಡ್ತೀವಿ. ಬೊಮ್ಮಾಯಿ ಅವರೆಲ್ಲ ನಾವು ಒಂದಾಗಿದ್ದೀವಿ. ಉತ್ತರ ಕರ್ನಾಟಕ ಪ್ರಾತಿನಿಧ್ಯ ಪಡೆಯಬೇಕಾಗ್ತದೆ. ಉತ್ತರ ಕರ್ನಾಟಕ ವಿಷಯದಾಗ ನಾವು ಎಲ್ಲರೂ ಒಂದದೀವಿ. ಉತ್ತರ ಕರ್ನಾಟಕದ ಶಾಸಕ ಜಾತಿ ಇಲ್ಲ. ಮಾಡಿದ್ರು. ಹಾಂ, ಏನು ಯಾರು CM ಮಾಡಿದ್ರೆ ಅಂದ್ರೆ ಏನು ಮಾಡಬಾರ್ದ್ರೆ? ನಮ್ಮ ಉತ್ತರ ಕನ್ನಡದವ್ರು ಯಾರು ಆಗಬಾರ್ದ? ಎಲ್ಲ ಈ ಕಡೆಯವರೇ ಮಂಡ್ಯ ಮೈಸೂರದವ್ರೆ ಆಗ್ಬೇಕು. ಸರ್, ಈಗ ಕೊನೆ ಪ್ರಶ್ನೆ ಸರ್, ವಿರೋಧ ಪಕ್ಷದ ನಾಯಕರು ಯಾರೇ ಆದ್ರೂ ಕೂಡ ನೀವು ಅವ್ರ ಜೊತೆಗೆ ಹೋಗ್ತೀರಾ? ಅದನ್ನ ಸಾಯಂಕಾಲ ಆ ಹೆಸರು ನೋಡಿದಾಗ ನಾನು ಮತ್ತೆ ಹೊರಗೆ ಬರ್ತಿಲ್ಲ. ಅವಾಗ ಕೇಳ್ರಿ, ಅವಾಗೇನು ಹೇಳ್ತೀನಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.